ಎಲ್ರಿಗೂ ನಮಸ್ಕಾರ. ಚಂದ್ರಘಟ್ಟ ದೇವಿ ನವರಾತ್ರಿಯ 3ನೇ ದಿನ. ದೇವಿಯ ರೂಪ ಚಂದ್ರಘಟ್ಟ ದೇವಿ ನವರಾತ್ರಿಯ 3ನೇ ದಿನ ಆರಾಧಿಸಲ್ಪಡುವ ಅವತಾರ. ಇವರ ತಲೆಯ ಮೇಲೆ ಅರ್ಧಚಂದ್ರದ ಆಕಾರದ ಗಂಟೆ ಇದ್ದ ಕಾರಣಕ್ಕೆ ಚಂದ್ರಘಟ್ಟ ಎಂಬ ಹೆಸರು ಬಂದಿದೆ. ಸಿಂಹವನ್ನು ವಾಹನವನ್ನಾಗಿ ಮಾಡಿಕೊಂಡು 10 ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಹಿಡಿದು ದುಷ್ಟರನ್ನು ಸಂಹರಿಸುವ ಶಕ್ತಿ ರೂಪದಲ್ಲಿ ಕಾಣಿಸುತ್ತಾಳೆ. ಇದರ ಕತೆ: ಪಾರ್ವತಿ ದೇವಿ ಶಿವನನ್ನು ಪತಿ ಎಂದು ಸ್ವೀಕರಿಸಿದ ನಂತರ ರಾಕ್ಷಸರ ಸಂಹಾರಕ್ಕಾಗಿ ಅವರು ಯುದ್ಧಭೂಮಿಗೆ ಪ್ರವೇಶಿಸಿದರು. ಆ ಸಮಯದಲ್ಲಿ ಅವರ ರೂಪವು ಉಗ್ರವಾಗಿತ್ತು. ಅವರ ತಲೆಯ ಮೇಲೆ ಚಂದ್ರದ ಆಕಾರದ ಗಂಟೆ ಬೆಳಗುತ್ತಿದ್ದರಿಂದ ಅವರಿಗೆ ಚಂದ್ರಘಟ ಎಂಬ ಹೆಸರು ಬಂತು. ಅವರ ರಾಕ್ಷಸರನ್ನು ಸಂಹರಿಸಿದ ಭಕ್ತರ ಭಯವನ್ನು ಹೋಗಲಾಡಿಸಿ ಧೈರ್ಯ ತುಂಬಿದರು. ಚಂದ್ರಘಟ ದೇವಿಯ ಆರಾಧನೆ ಮಾಡಿದರೆ ಭಯ, ಶತ್ರು, ಅಡಚಣೆ, ದುಃಖ ಎಲ್ಲವೂ ದೂರವಾಗಿ ಜೀವನದಲ್ಲಿ ಧೈರ್ಯ, ಶಕ್ತಿ, ಸಂತೋಷ ತುಂಬುತ್ತದೆ. ನಮಸ್ಕಾರ.